Hello, my dear students. I'm Vidya, Assistant Professor of Commerce, GFGC Rajajinagar. In this video, we will be looking into powers and duties of central government with respect to Environment Protection Act of 1986. Now let's have a quick look at the contents. The contents are, like I told you, powers of central government, which runs from section 3 to 17, and we will also be discussing about Ecomark. Now section 3. What does section 3 tells? It tells about taking measures. ಅಂದರೆ ಯಾವ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕು, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಈ ಸೆಕ್ಷನಲ್ಲಿ ನಾವು ನೋಡ್ತೀವಿ. ಮೊದಲನೇದು ಕೋಆರ್ಡಿನೇಷನ್ ಆಫ್ ಆ್ಯಕ್ಷನ್ಸ್ ಆಫ್ ಸ್ಟೇಟ್ ಗವರ್ಮೆಂಟ್ ಆ್ಯಂಡ್ ಅದರ್ ಅಥಾರಿಟೀಸ್. ಅಂದರೆ ದಟ್ ಮೀನ್ಸ್ ಇಟ್ ನಾಟ್ ಓನ್ಲಿ takes measures at the central level. It also takes into consideration the state government, other local authorities in carrying out its functions. That means ಕೇವಲ ಸೆಂಟ್ರಲ್ ಗೌರ್ಮೆಂಟ್ ಲೆವೆಲಲ್ಲಿ ಮಾತ್ರ ಇದು ಕೆಲಸ ಮಾಡೋದಿಲ್ಲ. ಸ್ಟೇಟ್ ಗವರ್ಮೆಂಟ್ಸು ಮತ್ತು ಲೋಕಲ್ ಅಥಾರಿಟೀಸ್ನ ಸಹಾಯಗಳನ್ನು ತೆಗೆದುಕೊಂಡು ಅವರ ಎಲ್ಲ ಆ್ಯಕ್ಟಿವಿಟೀಸನ್ನು ಕೋಆರ್ಡಿನೇಟ್ ಮಾಡಿ ಅದು ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್, ಪ್ಲ್ಯಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ನೇಷನ್ ವೈಡ್ ಪ್ರೋಗ್ರಾಮ್ಸ್. ಹಾಗಂದರೆ ಇನ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದರೆ ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಯಾವುದಾದ್ರೂ ಪ್ರೋಗ್ರಾಮ್ಸನ್ನು ಅದು ಫಾರ್ಮ್ ಮಾಡಿ ಇದನ್ನು ಇಡೀ ಕಂಟ್ರಿಯಲ್ಲಿ ಇದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ರೈಟ್? ಇಟ್ ನಾಟ್ ಓನ್ಲಿ ಕಾನ್ಸಂಟ್ರೇಟ್ಸ್ ಓನ್ಲಿ ಇನ್ ಫ್ಯೂ ಸ್ಟೇಟ್ಸ್ ಆಲ್ ಓವರ್ ದ ಇಂಡಿಯಾ. It comes up with programs. So the programs are planned in such a way that it will be done on a whole national basis. Next is laying down of standards. Standards andre eno? So here it will tell us emission of smoke ಹೇಗಿರಬೇಕು, ಯಾವುದಾದ್ರೂ ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ಸ್ ಇದ್ದರೆ ಅದನ್ನು ನಾವು ಹೇಗೆ ಡಿಸ್ಚಾರ್ಜ್ ಮಾಡಬೇಕು, ಹೌ ಟು ಹ್ಯಾಂಡಲ್ ದೆಮ್. ಸೊ ಇಟ್ ಟಾಕ್ಸ್ ಅಬೌಟ್ ಆಲ್ ದೀಸ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಇಟ್ ಆಲ್ಸೋ ಟೆಲ್ಸ್ ಅಬೌಟ್ ಪ್ರೊಸೀಜರ್ಸ್. ಇಟ್ ಲೇಸ್ ಡೌನ್ ಪ್ರೊಸೀಜರ್ಸ್, ದಟ್ ಈಸ್ ಹೌ ಟು ಕ್ಯಾರಿ ಔಟ್ disposal of this environmental pollutants, how to handle some substances and how to go about with our activities. ಅಂದರೆ ಈಗ ಏನೋ ಒಂದು ಆಕ್ಸಿಡೆಂಟ್, ಎನ್ವಿರಾನ್ಮೆಂಟಲ್ ಆಕ್ಸಿಡೆಂಟ್ ಆಯಿತು, ಈಗ ಅದನ್ನು ನಾವು ಹೇಗೆ ಸರಿಪಡಿಸ್ಬೇಕು, ಅದಕ್ಕೊಂದು ಪ್ರೊಸೀಜರ್ ಇರುತ್ತಲ್ವ. ಫಾರ್ ಎಕ್ಸಾಂಪಲ್, ಇಫ್ ದರ್ ಇಸ್ ಅ ರೋಡ್ ಆಕ್ಸಿಡೆಂಟ್, somebody is on the road injured, just like that we cannot go and pick that person and put him in some vehicle and send him, right? Medical people come, they know how to handle a injured person. ಯಾಕಂದರೆ ಇನ್ನೂ ಎಕ್ಸ್ಟ್ರಾ ಇಂಜುರೀಸ್ ನಾವು ಕಾಸ್ ಮಾಡಬಾರ್ದು. ವಿ ಆರ್ ಟ್ರೈಯಿಂಗ್ ಟು ಹೆಲ್ಪ್ ದೆಮ್, ರೈಟ್? ಇನ್ನು ಎಕ್ಸ್ಟ್ರಾ ಅವರಿಗೆ ನಾವು ನೋವನ್ನು ಕೊಡಬಾರ್ದು. ಈ ರೀತಿಯಾದ ಪ್ರೊಸೀಜರ್ಸನ್ನು ಇದು ಲೇ ಡೌನ್ ಮಾಡುತ್ತೆ. ನೆಕ್ಸ್ಟ್ ಕಮ್ಸ್ ಎಕ್ಸಾಮಿನೇಷನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸಸ್. ಇಂಡಸ್ಟ್ರಿಯಲ್ ಸ್ಕೇಲಲ್ಲಿ ನಾವು ಯಾವ್ಯಾವ ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದರ ಮ್ಯಾನುಫ್ಯಾಕ್ಚರ್ ಪ್ರಾಸೆಸನ್ನು ಇದು ಎಕ್ಸಾಮಿನ್ ಮಾಡುತ್ತೆ. Then comes carrying out investigations and inspection of premises. Suppose somebody feels, or if there is a complaint saying activities are going on in an industry or a factory which is not environment friendly, during that time central government under section 3 has the power to carry out investigation and inspection. ಎಲ್ಲೋ ಒಂದು ಕಡೆ ಎನ್ವಿರಾನ್ಮೆಂಟಿಗೆ ಹಾನಿ ಆಗೋ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆದಾಗ ಸೆಂಟ್ರಲ್ ಗೌರ್ಮೆಂಟಿಗೆ ಸೆಕ್ಷನ್ 3 ಅಡಿಯಲ್ಲಿ ಪವರ್ಸ್ ಇದೆ. ಏನಕ್ಕೆ? ಹೋಗಿ ಅದರ ಬಗ್ಗೆ ತನಿಖೆ ಮಾಡಿ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಅದಕ್ಕೆ ರೈಟ್ಸ್ ಇದೆ. ನೆಕ್ಸ್ಟ್, ಎಸ್ಟಾಬ್ಲಿಷಿಂಗ್ ಎನ್ವಿರಾನ್ಮೆಂಟಲ್ ಲ್ಯಾಬೊರೇಟರೀಸ್. ಈಗ ನಾವು ಇಷ್ಟೆಲ್ಲ ಮಾತಾಡ್ತೀವಿ, ಲೇಯಿಂಗ್ ಡೌನ್ ಸ್ಟ್ಯಾಂಡರ್ಡ್ಸ್, ಲೇಯಿಂಗ್ ಡೌನ್ ಪ್ರೊಸೀಜರ್ಸ್. ಸೊ ಇಟ್ ಈಸ್ ಅಂಡರ್ಸ್ಟುಡ್.
Somewhere some qualified expert is sitting and giving us all this information. That means ಈಗ ಸ್ಮೋಕ್ ಇಷ್ಟು ಸ್ಟ್ಯಾಂಡರ್ಡ್ ಇಷ್ಟು ಕ್ವಾಂಟಿಟಿನೇ ರಿಲೀಸ್ ಮಾಡಬೇಕು, ಅಥವಾ ಏರ್ ಕ್ವಾಲಿಟಿ ಹೀಗೆ ಇರಬೇಕು, ವಾಟರ್ ಕ್ವಾಲಿಟಿ ಹೀಗೆ ಇರಬೇಕು, ಇದನ್ನೆಲ್ಲ ಹೀಗೇ ಇರಬೇಕು ಅಂತ ಹೇಳೋದಕ್ಕೆ ವಿ ನೀಡ್ ಅ ಎಕ್ಸ್ಪರ್ಟ್ ಹೂ ಈಸ್ ಸೈಂಟಿಫಿಕಲಿ ಕ್ವಾಲಿಫೈಡ್ ಅಲ್ವಾ. ಸೊ ಇಂಥದ್ದಕ್ಕೆ ಎನ್ವಿರಾನ್ಮೆಂಟಲ್ ಲ್ಯಾಬೊರೇಟರೀಸ್ನ ಇದು ಎಸ್ಟಾಬ್ಲಿಷ್ ಮಾಡುತ್ತೆ. Next, collection and dissemination of information. Like all other central government departments and state government departments, it also collects all the information and also disseminates them, ಅಂದರೆ ಪಬ್ಲಿಷ್ ಮಾಡುತ್ತೆ. ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಯಾವಾಗ ಅದರ ಅವಶ್ಯಕತೆ ಇದೆಯೋ ಅಂಥ ಸಂದರ್ಭದಲ್ಲಿ ಅದು ಅದನ್ನು ಎಲ್ಲರಿಗೂ ಒದಗಿಸುತ್ತೆ. Section 5. So what does Section 5 speak about? It speaks about giving directions. Let us see the points. It gives direction for closure. ಅಂದರೆ suppose if there is any industry or there is any process, any manufacturing process or an operation which is causing harm to the environment, during that time central government has the powers under Section 5 of EPC to close that particular process or industry. ಅಂದರೆ ಯಾವುದೇ ಕಾರ್ಖಾನೆ ಅಥವಾ ಯಾವುದಾದ್ರೂ ಪ್ರೋಸೆಸ್ಸು ಎನ್ವಿರಾನ್ಮೆಂಟ್ಗೆ ಹಾನಿ ಮಾಡ್ತಾ ಇದೆ ಅಂತ ನಮಗೆ ಗೊತ್ತಾದಾಗ ಅದನ್ನು ಕ್ಲೋಸ್ ಮಾಡೋದಕ್ಕೆ ಗೌರ್ಮೆಂಟ್ಗೆ ಅಂಡರ್ ಸೆಕ್ಷನ್ 5 ರೈಟ್ಸ್ ಇದೆ. ನೆಕ್ಸ್ಟ್, ಡೈರೆಕ್ಷನ್ ಫಾರ್ ಪ್ರೊಹಿಬಿಷನ್. ಕ್ಲೋಸ್ ಒಂದೇ ಅಲ್ಲ, ಅದನ್ನು ಮತ್ತೆ ನಾವು ಮಾಡಲೇಬಾರ್ದು ಅಂತ ಪ್ರೊಹಿಬಿಟ್ ಮಾಡೋದಕ್ಕೂ ಅದಕ್ಕೆ ಪವರ್ಸ್ ಇದೆ. ನೆಕ್ಸ್ಟ್ ಕಮ್ಸ್ ಸ್ಟಾಪೇಜ್ ಆರ್ ರೆಗ್ಯುಲೇಷನ್ ಆಫ್ ಎಲೆಕ್ಟ್ರಿಸಿಟಿ ಆರ್ ವಾಟರ್. ಸೊ ವಾಟ್ ಡಸ್ ಇಟ್ ಸೇ? ಇಟ್ ಸೇಸ್ ಇಫ್ there is a so what it says is if there is a violation of a Environmental Protection Act, during that time we all know some kind of warning should be given before we just go and close. ಯಾವುದೇ ಒಂದು ಕಾರ್ಖಾನೆ ತಪ್ಪು ಮಾಡ್ತಾ ಇದೆ ಅಂತ ಗೊತ್ತಾದಾಗ ನಾವು ಅದಕ್ಕೆ ಮುಂಚೆ ವಾರ್ನಿಂಗ್ ಕೊಡ್ತೀವಿ, ಅದರ ನಂತರನೇ ನಾವು ಅದನ್ನು ಕ್ಲೋಸ್ ಮಾಡೋದಕ್ಕೆ ಸಾಧ್ಯ. ಏಕಾಏಕಿ ಹೋಗಿ ವಿ ಕೆನಾಟ್ ಕ್ಲೋಸ್ ಎನಿ ಇಂಡಸ್ಟ್ರಿ. So generally what they do, they try to stop electricity and water, because electricity and water ಇಲ್ಲದೆ ಇದ್ದರೆ ಎನಿ ಇಂಡಸ್ಟ್ರಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ನಡೆಯೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ದಟ್ ಈಸ್ ವೈ ಇದಕ್ಕೆ ಅಂಡರ್ ಸೆಕ್ಷನ್ 5 ದೇ ಹ್ಯಾವ್ ಅ ರೈಟ್ ಫಾರ್ ಸ್ಟಾಪೇಜ್ ಆರ್ ರೆಗ್ಯುಲೇಷನ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್. ಆ್ಯಂಡ್ this stoppage and regulation, simply just like that, it cannot happen. There is a procedure. Now let us see what is the procedure for stoppage or regulation of electricity or water. First, a direction has to be given in writing. ಓರಲ್ ಆಗಿ ಫೋನ್ ಮಾಡಿ ನೀವು ಇದು ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಫ್ಯಾಕ್ಟ್ರಿಗೆ ಎಲೆಕ್ಟ್ರಿಸಿಟಿ ಕೊಡೋದಿಲ್ಲ, ವಿ ಕೆನಾಟ್ ಸೇ ದ್ಯಾಟ್. ಇಟ್ ಶುಡ್ ಬಿ ಇನ್ ರೈಟಿಂಗ್, right? Then we should specify the nature of action and time limit. We should say them, see, this is what you're doing, this is wrong, so we are giving you so many days of time. Within this you have to rectify, otherwise we will stop the electricity. Then they have to serve a copy of proposed direction, like what can be done ಅನ್ನೋದನ್ನು ಕಾಪಿ ಅವ್ರಿಗೆ ನಾವು ಕೊಡಬೇಕು. ನೆಕ್ಸ್ಟ್, like all notices, there is scope for filing objections. 45 days ಟೈಮ್ ಇರುತ್ತೆ. ರೈಟಿಂಗಲ್ಲಿ ನಾವು ನೋಟಿಸ್ ಕೊಟ್ಟ ಮೇಲೆ ಅವರಿಗೆ 45 days ಟೈಮ್ ಇರುತ್ತೆ. ಏನಾದರೂ ಅಬ್ಜೆಕ್ಷನ್ಸ್, ಅವರ ಕಡೆಯಿಂದ ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ಅದನ್ನು ಫೈಲ್ ಮಾಡೋದಕ್ಕೆ. ಬಟ್ ಸಪೋಸ್ ಈಗ ಅವ್ರು ಮಾಡ್ತಿರೋ ಕೆಲಸ ತುಂಬ ಗ್ರೇವ್ ಇಂಜುರಿ, ಅಂದರೆ ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳೇಬೇಕು ಅಂದಾಗ ಈ 45 days ಟೈಮನ್ನು ಅವರು ಕೊಡೋದಿಲ್ಲ. ಇದೆಲ್ಲ ಆದಮೇಲೆ ಅವರು ಎಲೆಕ್ಟ್ರಿಸಿಟಿ ಅಥವಾ ವಾಟರನ್ನು ಸ್ಟಾಪ್ ಮಾಡ್ತಾರೆ. ಮೋಸ್ಟ್ಲಿ they don't go to that level. Within this 45 days or whatever the time limit they have given, the industry will rectify its problem and everything will be smooth going.
let us look at section 6. What does it say? It talks about regulating pollution. So here what it does is it tells about standard of quality of air and water which has to be in certain area. Suppose this is a residential area. Here you cannot set up a factory which emits huge amounts of smoke, right? That is why what they do, they set up standards. Next, maximum allowable limit. ಇಂಡಸ್ಟ್ರಿಯಲ್ ಏರಿಯಾನೇ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಸೇ ಇಟ್ ಇಸ್ ಅ ಇಂಡಸ್ಟ್ರಿಯಲ್ ಲೇಔಟ್. ಸ್ಟಿಲ್ ಪರ್ ಡೇ ಇಷ್ಟು ಅಲೋವಬಲ್ ಲಿಮಿಟ್ ಅಂತ ಇರುತ್ತೆ. ಇದಕ್ಕಿಂತ ಹೆಚ್ಚಾಗಿ ನಾವು ಎನ್ವಿರಾನ್ಮೆಂಟ್ ಪೊಲ್ಯೂಟೆಂಟ್ನ ಪರಿಸರಕ್ಕೆ ಬಿಡುವ ಹಾಗಿಲ್ಲ. ನೆಕ್ಸ್ಟ್, ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಲಿಮಿಟ್. ಈಗ 1 ಲೀಟರಷ್ಟು ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ನ ಮಾತ್ರ ನೀವು ಡಿಸ್ಪೋಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಹಾಗನ್ಬಿಟ್ಟು ಹೈ ಕಾನ್ಸಂಟ್ರೇಟ್ ಆಗಿ ಆ 1 ಲೀಟರಲ್ಲಿ ಬಿಟ್ಟರೆ ಇಟ್ ಈಸ್ ಈಕ್ವಲ್ ಟು 100 ಲೀಟರ್ಸ್, ರೈಟ್? ಸೊ ಇಟ್ ಆಲ್ಸೋ ಮೆನ್ಷನ್ಸ್ ಅಬೌಟ್ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಲಿಮಿಟ್. ನೆಕ್ಸ್ಟ್ ಕಮ್ಸ್ ಪ್ರೊಸೀಜರ್ ಫಾರ್ ಹ್ಯಾಂಡ್ಲಿಂಗ್ ಹಜಾರ್ಡಸ್ ಸಬ್ಸ್ಟೆನ್ಸ್. We all know it is inevitable in any industry. We have to deal with hazardous substance. But while dealing, what are all the precautions a person has to take? That procedure has been mentioned under section 6. And lastly, there is prohibition for handling hazardous substance. Suppose some substance we feel is like very dangerous, we cannot use it at all, ಅಂಥದ್ದನ್ನ ಪ್ರೊಹಿಬಿಟ್ ಮಾಡ್ತಾರೆ, ಅಂದರೆ ಉಪಯೋಗಿಸಲೇಬಾರ್ದು ಅಂತ ಪ್ರೊಹಿಬಿಟ್ ಮಾಡ್ತಾರೆ. The next section 8. What is section 8? It talks about handling hazardous substance. Just now I told you hazardous substance na handle ಮಾಡೋದು ಹೇಗೆ ಅಂತ ಇವರು ಹೇಳ್ತಾರೆ ಅಂತ. Now let us see the points. Any hazardous substance should be handled in accordance with procedure. See, there will be a procedure. Like there is a harmful substance. When you're touching it, you have to wear gloves, and the quality of your gloves should be so and so, or that substance should be stored only in cool place or a dry place. You should not let it open in sunlight. So ಈ ರೀತಿ ಈ ಪ್ರೊಸೀಜರ್ಸ್ನೆಲ್ಲ ನಾವು ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ವಿ ಶುಡ್ ಕಂಪ್ಲೈ ಟು ಸ್ಟ್ಯಾಂಡರ್ಡ್ಸ್. ಜಸ್ಟ್ ನಾವು ಐ ಟೋಲ್ಡ್ ಯು, ಯು ಆರ್ ಸಪೋಸ್ ಟು ವೇರ್ ಗಾಗಲ್ಸ್, ರಬ್ಬರ್ ಬೂಟ್ಸ್, ಗ್ಲೌಸ್, ಎಕ್ಸೆಟ್ರಾ, right? But you cannot wear something which is cheap. It should be effective, right? ಅಂತ ಸ್ಟ್ಯಾಂಡರ್ಡ್ಸ್ಗೂ ನಾವು ಕಂಪ್ಲೈ ಆಗಬೇಕು. ನೆಕ್ಸ್ಟ್, ರೆಡಿಲಿ ಅವೈಲಬಲ್ ಸಬ್ಸ್ಟಿಟ್ಯೂಟ್ ಆರ್ ಇಂಡಿಜಿನಸ್ ಸಬ್ಸ್ಟಿಟ್ಯೂಟ್. ದಟ್ ಮೀನ್ಸ್ ಯಾವುದೋ ಒಂದು ಪದಾರ್ಥ ಹಜಾರ್ಡಸ್ ಅಥವಾ ಅಪಾಯಕಾರಿ ಅಂತ ನಮಗೆ ಗೊತ್ತಾಗಿದೆ. ಈಗ ಅದರ ಬದಲಿಗೆ ಇನ್ನೇನಾದರೂ ಉಪಯೋಗಿಸ್ಬಹುದಾ? ಸಬ್ಸ್ಟಿಟ್ಯೂಟ್ ರೆಡಿಲಿ ಅವೈಲಬಲ್ ಈಗ ಇದೆಯಾ ಅನ್ನೋದನ್ನು ನೋಡಬೇಕು. ಅದರಲ್ಲೂ ಇಂಡಿಜಿನಸ್ ಸಬ್ಸ್ಟಿಟ್ಯೂಟ್. ವಾಟ್ ಯು ಮೀನ್ ಬೈ ಇಂಡಿಜಿನಸ್? ಇಂಡಿಜಿನಸ್ ಇಸ್ ನಥಿಂಗ್ ಬಟ್ ನಮ್ಮಲ್ಲೇ ಡೊಮೆಸ್ಟಿಕ್ ಆಗಿ ಸಿಗುವಂತಹ ಸಬ್ಸ್ಟಿಟ್ಯೂಟ್ ಇದೆಯಾ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ನೆಕ್ಸ್ಟ್, ಜಸ್ಟೇಷನ್ ಪೀರಿಯಡ್ ಫಾರ್ ಇಂಟ್ರೊಡಕ್ಷನ್ ಇಂಟು ಇಂಡಸ್ಟ್ರಿ. ಈಗ ಒಂದು ಸಬ್ಸ್ಟಿಟ್ಯೂಟ್ ಕಂಡುಹಿಡಿದಿದ್ದೀವಿ, ರೈಟ್? ಅದನ್ನು ಇಂಡಸ್ಟ್ರಿ ಲೆವೆಲಲ್ಲಿ, ಅಂದರೆ ಹ್ಯೂಜ್ ಲೆವೆಲಲ್ಲಿ ಅದನ್ನು ಇಂಟ್ರಡ್ಯೂಸ್ ಮಾಡೋದಕ್ಕೆ ಎಷ್ಟು ದಿನ ಟೈಮ್ ಬೇಕಾಗತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಸೇ ದೆರ್ ಇಸ್ ಒನ್ ಕ್ರಾಪ್, ಲೆಟ್ ಅಸ್ ಸೇ ದೆರ್ ಇಸ್ ಒನ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ವಿಚ್ ಇಸ್ ಹಜಾರ್ಡಸ್. ಅದರ ಬದಲಿಗೆ ಇನ್ನೊಂದು ಯಾವುದೋ ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ಬೋದು. ದಟ್ ಈಸ್ ಆಲ್ಸೋ ಅನ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್. ಏಕಾಏಕಿ ಇದನ್ನು ಯೂಸ್ ಮಾಡಿ ಅಂತಂದರೆ ವಿ ನೀಡ್ ಸೋ ಮಚ್, ನೋ, ವಿ ಶುಡ್ ಹ್ಯಾವ್ ಸೋ ಮಚ್ ಸ್ಟಾಕ್. So to make so much stock, we have to plant it, we have to grow it, harvest it. We need time, right? So this gestation period has to be calculated. Then whatever we do, that has to be issued in a ಗೆಜೆಟ್. ಗೆಜೆಟಲ್ಲಿ ನಾವು ಅದನ್ನು ನೋಟಿಫೈ ಮಾಡಬೇಕಾಗುತ್ತೆ. ಇಫ್ ದೆರ್ ಆರ್ ಎನಿ ಹಜಾರ್ಡಸ್. ವೈ ಡು ವಿ ನೋಟಿಫೈ ಇನ್ ಗೆಜೆಟ್? ದಟ್ ಈಸ್, it will help others, everybody to know. The information will be published easily. Next comes brief description of this hazardous substance and geographical region. Suppose
we have identified a hazardous substance. So we have to give a brief description about it and where it is, its geographical location, etc. Just like in the case of this coronavirus, we know it came from pangolin and it originated in Wuhan, like that. Next, there is 30 days for filing for objection. Now, the government has decided that some substance is very hazardous and it has come up with a notification in official gazette also. Okay, and it has given a brief description about it. Now, we have 30 days of time for filing any objections. And suppose if we get any objections or if we don't get any objections after 30 days, that ಪ್ರಾಡಕ್ಟ್ ವಿಲ್ ಬಿ ಪ್ರೊಹಿಬಿಟೆಡ್. ಅಂದರೆ ಇನ್ಯಾವತ್ತೂ ಅದನ್ನು ಯೂಸ್ ಮಾಡಲೇಬಾರ್ದು ಅಂತ ಅದಕ್ಕೆ ಪ್ರೊಹಿಬಿಷನ್ ಬರುತ್ತೆ. Section is Section 9. What does it talk about? Section 9 talks about furnishing information to authorities. ಅಥಾರಿಟೀಸ್ಗೆ ನಾವು ಇನ್ಫಾರ್ಮೇಷನನ್ನು ಕೊಡಬೇಕು ಅಂತ ಇದು ಹೇಳುತ್ತೆ. ನಾವೀಗಾಗಲೇ ಹೇಳಿದ್ವಲ್ಲ, ಇಟ್ ಹ್ಯಾಸ್ ದ ಪವರ್ ಟು ಕಲೆಕ್ಟ್ ದಿ ಇನ್ಫಾರ್ಮೇಷನ್ ಆ್ಯಂಡ್ ಡಿಸೆಮಿನೇಟ್ ಇಟ್. So let us see who has the powers to collect this information and disseminate. Disaster relief operations na officer in charge ಯಾರಿರ್ತಾರೆ, ದಟ್ ಈಸ್ ಸ್ಟೇಟ್ ಆಗಿರ್ಬೋದು, ಯೂನಿಯನ್ ಟೆರಿಟರಿ ಆಗಿರ್ಬೋದು, ಅಥವಾ ಯಾವುದೇ ರೀಜನ್ ಆಗಿರ್ಬೋದು. ಇಲ್ಲಿ ಎಮರ್ಜೆನ್ಸಿ ಅಥವಾ ಡಿಸಾಸ್ಟರ್ ರಿಲೀಫ್ ಆಪರೇಷನ್ಸ್ ನಡೀತಿರುತ್ತೆ. ಇದಕ್ಕೆ ಒಬ್ಬರು ಆಫೀಸರ್ ಅಂತ ನೇಮಕ ಆಗಿರ್ತಾರೆ. ಅಂಥವರಿಗೆ ಪವರ್ಸ್ ಇದೆ. ಅದಲ್ಲದೆ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ರೀಜನಲ್ ಆಫೀಸರ್ಸ್ಗೆ ಪವರ್ ಇದೆ. ನೆಕ್ಸ್ಟ್, ಎನಿ ಸ್ಟ್ಯಾಚ್ಯುಟರಿ ಅಥಾರಿಟಿ which is specified in column 3 has the power to furnish information to the authority. Next comes section 10. What does it speak about? It speaks about power of entry and inspection. Like we all said, we have the power to go investigate and inspect. But what powers, who has, who will give, and what powers do we have? Let us see. The first power is for purpose of performing function. ಈಗ ಸೆಂಟ್ರಲ್ ಗೌರ್ಮೆಂಟು ತನಗೆ ಕೊಟ್ಟಿರುವ ಕೆಲಸನ ಮಾಡೋದಕ್ಕೆ, ಆ ಫಂಕ್ಷನ್ಸನ್ನ ಪರ್ಫಾರ್ಮ್ ಮಾಡೋದಕ್ಕೆ Section 10 will give power to that officer. That is, now one officer has been told to go and inspect some premises. So under Section 10, automatically he gets this power. Power to do what? Not just go and scold everybody who he sees. Only to perform his functions. ಅವನಿಗೆ ಏನು ಕೆಲಸ ಹೇಳಿದ್ದಾರೆ ಆ ಕೆಲಸ ಮಾಡೋದಕ್ಕೆ ಮಾತ್ರ ಅವನಿಗೆ ಪವರ್ಸ್ ಇರುತ್ತೆ. ಫಾರ್ ಪರ್ಪಸ್ ಆಫ್ ಡಿಟರ್ಮೈನಿಂಗ್, ಇಲ್ಲಿ ನಿಜವಾಗ್ಲೂ ಅಂತಹ ಯಾವುದಾದ್ರೂ ಕೆಲಸ ನಡೀತಾ ಇದೆಯಾ ವಿಚ್ ವಿಲ್ ಹಾರ್ಮ್ ದಿ ಎನ್ವಿರಾನ್ಮೆಂಟ್ ಅನ್ನೋದಕ್ಕೆ, ಆ ಡಿಟರ್ಮೈನ್ ಮಾಡೋದಕ್ಕೆ ಅವರಿಗೆ ಪವರ್ ಇರುತ್ತೆ. ನೆಕ್ಸ್ಟ್, ಫಾರ್ ದ ಪರ್ಪಸ್ ಆಫ್ ಎಕ್ಸಾಮಿನಿಂಗ್, ಅವರಿಗೆ ಅಲ್ಲಿ ನಡೆಯುವ ಎಲ್ಲ ಆಪರೇಷನ್ ಆಗಲಿ ಅಥವಾ ಎಲ್ಲ ಪ್ರಾಡಕ್ಟ್ಸನ್ನು ಎಕ್ಸಾಮಿನ್ ಮಾಡೋದಕ್ಕೆ ಪವರ್ಸ್ ಇರುತ್ತೆ. ನೆಕ್ಸ್ಟ್, ಫಾರ್ ಕಂಡಕ್ಟಿಂಗ್ ಸರ್ಚ್. Suppose if they have to conduct any search in order to get any information, they have powers, and this power is given to them by Section 10 of Environmental Protection Act. Section 11, what does it speak about? It speaks about procedure for taking samples. Now, till now we were telling, no, we have the power to go inspect, examine, search. Yes, when we go inspect, examine and search, it is understood that we are trying to take something from there to test. That taking something, that is called sampling. That is, ಅಲ್ಲಿರುವ ಪ್ರಾಡಕ್ಟ್ಸಲ್ಲಿ ಒಂದು ಸಣ್ಣ ಪಾರ್ಟನ್ನು ನಾವು ತೊಗೊಂಡು ಬರ್ತೀವಿ ಟೆಸ್ಟ್ ಮಾಡೋದಕ್ಕೆ. ಅದನ್ನು ಸ್ಯಾಂಪಲ್ ಅಂತ ನಾವು ಕರಿತೀವಿ. ಈ ಸ್ಯಾಂಪಲ್ನ ನಾವು ಸುಮ್ಮನೆ ಹಾಗೆ ತೊಗೊಂಡು ಬರೋಕ್ಕಾಗೋದಿಲ್ಲ ಅಲ್ವಾ? ಸೊ ದೆರ್ ಇಸ್ ಅ ಪ್ರೊಸೀಜರ್ ಫಾರ್ ಇಟ್. ಲೆಟ್ ಅಸ್ ಸಿ ವಾಟ್ ಇಸ್ ಅ ಪ್ರೊಸೀಜರ್. ದೆರ್ ಇಸ್ ಅ ಫಾರ್ಮ್ 1ಅಲ್ಲಿ ನಾವು ಯಾವ ಇಂಟೆನ್ಷನಿಗೋಸ್ಕರ ಈ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತೀವಿ ಅನ್ನೋದನ್ನು ನಾವು ಹೇಳಬೇಕು. ನೆಕ್ಸ್ಟ್, ಫಾರ್ಮ್ 2, ಸ್ಯಾಂಪಲ್ ಇಸ್ ಸೆಂಟ್ ಟು ದ ಲ್ಯಾಬ್. ಅಂದರೆ
ಸ್ಯಾಂಪಲ್ನ ಕಲೆಕ್ಟ್ ಮಾಡಿದ್ಮೇಲೆ ಈ ಫಾರ್ಮ್ 2 ಅಲ್ಲಿ ಭರ್ತಿ ಮಾಡಿ ಇದನ್ನು ನಾವು ಲ್ಯಾಬ್ಗೆ ಕಳಿಸ್ಬೇಕು. ನೆಕ್ಸ್ಟ್ ಫಾರ್ಮ್ 3, ಇದರಲ್ಲಿ ರಿಸಲ್ಟ್ಸನ್ನು ಟ್ರಿಪ್ಲಿಕೇಟ್ ಅಂದರೆ 3 ಕಾಪಿಯಾಗಿ ಮಾಡಿ ಸೈನ್ ಮಾಡಿ ಅನಲಿಸ್ಟ್ಗೆ ಕಳಿಸ್ತಾರೆ. ಎಲ್ಲೆಲ್ಲಿ ಹೋಗುತ್ತೆ ಈ 3 ಕಾಪಿ? 1 ಕಾಪಿ ಅನಲಿಸ್ಟ್ ಅವರ ಆಫೀಸ್ ಯೂಸ್ಗೆ, ಇನ್ನೊಂದು ಯಾರು ಇದನ್ನು ಟೆಸ್ಟ್ ಮಾಡಿ ಅಂತ ಹೇಳಿರ್ತಾರೆ ಅವರಿಗೊಂದು ಕಾಪಿ. ಥರ್ಡ್ ಆ್ಯಂಡ್ ಲಾಸ್ಟ್ ಕಾಪಿ ಈಸ್ ಸಪೋಸ್ ಕೋರ್ಟಲ್ಲಿ ಇದರ ಬಗ್ಗೆ ಕೇಸ್ ಫೈಲ್ ಆದರೆ ಎವಿಡೆನ್ಸ್ ಆಗಿ ಕೊಡೋದಕ್ಕೆ ಈ 3ನೇ ಕಾಪಿಯನ್ನು ಇವರು ಇಟ್ಕೊಂಡಿರ್ತಾರೆ. ನಾವು ವೈ ಡು ವಿ ಹ್ಯಾವ್ ಟು ಗೋ ಅಬೌಟ್ ದಿಸ್ ಫಾರ್ಮ್ 1, ಫಾರ್ಮ್ 2, ಫಾರ್ಮ್ 3 ಯಾಕೆ ಮಾಡಬೇಕು? ಈ ರೀತಿ ಮಾಡಿದಾಗಲೇ ಇದನ್ನು ಲೀಗಲ್ ಪ್ರೊಸೀಡಿಂಗ್ಸಲ್ಲಿ ಎವಿಡೆನ್ಸ್ ಆಗಿ ಅಕ್ಸೆಪ್ಟ್ ಮಾಡ್ತಾರೆ. Simply, some scientist cannot go into a factory, collect a sample, test and say ಇದರಲ್ಲಿ ಲೆಡ್ ಇದೆ, ಇದರಲ್ಲಿ ಕ್ಲೋರಿನ್ ಇದೆ ಅಂತೆಲ್ಲ ಹೇಳಂಗಿಲ್ಲ, ರೈಟ್? ಸೊ ಓನ್ಲಿ ಇಫ್ ದಿಸ್ ಪ್ರೊಸೀಜರ್ ಇಸ್ ಫಾಲೋಡ್, that result can be given in court as a evidence and court will accept only this. Now let us see the procedure, how they collect sample. First, they serve a notice saying we have to come to your place to collect a sample. Then they should collect a sample. ಆ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ಕೋಬೇಕು. ಅದನ್ನು ನೀಟಾಗಿ ಒಂದು ಕಂಟೈನರಲ್ಲಿ ಹಾಕಿ ಆ ಕಂಟೈನರ್ನ ಮಾರ್ಕ್ ಆ್ಯಂಡ್ ಸೀಲ್ ಮಾಡಬೇಕು. ನೆಕ್ಸ್ಟ್ ಅದನ್ನು ಟೆಸ್ಟಿಂಗಿಗೆ ಕಳಿಸ್ಬೇಕು. ಟೆಸ್ಟಿಂಗಿಗೆ ಕಳಿಸ್ಬೇಕಾದ್ರೆ ಲೈಕ್ ವಿ ಆಲ್ ನೋ ಸೈನ್ ಮಾಡಬೇಕಲ್ವಾ? ಸಪೋಸ್ ಫ್ಯಾಕ್ಟ್ರಿಯಲ್ಲಿ ಅವರು ಇಲ್ಲ, ನೀವು ಸ್ಯಾಂಪಲ್ ತೊಗೊಳಕ್ಕೆ ಹೋಗಿದ್ದೀರಾ, ಆಫೀಸರ್ ಇಲ್ಲ ಸೈನ್ ಮಾಡೋದಕ್ಕೆ, ಏನು ಮಾಡಬೇಕು? ಶುಡ್ ವಿ ವೆಯ್ಟ್ ಫಾರ್ ದಿ ಆಫೀಸರ್? ನೋ, ದಿಸ್ ಆಫೀಸರ್ ಇನ್ ಚಾರ್ಜ್ ಹ್ಯಾಸ್ ದಿ ಪವರ್ ಟು ಸೈನ್ ಇಟ್ ಹಿಮ್ಸೆಲ್ಫ್, ಆರ್ ದಟ್ ಪರ್ಸನ್ ರೆಫ್ಯೂಸಸ್ ಟು ಸೈನ್. Then also you can say the person has willfully rejected to sign and you can sign and send. Section 12. What is Section 12? Section 12 is environmental laboratories. Under Section 12, the government has the authority to set up environmental laboratories across the nation to carry out this investigation purposes. Okay. So now let us see what they do. They come up with standardized methods. Now you have to check the quality of the water. That means there is a procedure to check the water, right? So ಈ ಮೆಥಡನ್ನು ಅದು ಹೇಳುತ್ತೆ. ವಾಟರ್ನ ನೀವು ಟೆಸ್ಟ್ ಮಾಡಬೇಕಂದ್ರೆ ಇದೇ ರೀತಿ ಟೆಸ್ಟ್ ಮಾಡಬೇಕು, ಈ ಪ್ರಾಸೆಸ್ಸನ್ನೇ ಫಾಲೋ ಮಾಡಬೇಕು. ಏರ್ ಕ್ವಾಲಿಟಿ ಟೆಸ್ಟ್ ಅಂದರೆ ಈ ಪ್ರಾಸೆಸ್ನ ನೀವು ಫಾಲೋ ಮಾಡಬೇಕು ಅಂತ ಅದು ಮೆಥಡ್ಸನ್ನು ಸ್ಟ್ಯಾಂಡರ್ಡೈಸ್ ಮಾಡುತ್ತೆ. ನೆಕ್ಸ್ಟ್ ಸ್ಯಾಂಪಲ್ಸನ್ನ ಹೇಗೆ ಅನಲೈಸ್ ಮಾಡಬೇಕು ಅನ್ನೋದನ್ನು ನಮಗೆ ತಿಳಿಸುತ್ತೆ. ನೆಕ್ಸ್ಟ್ ಇಟ್ ಆಲ್ಸೋ ಕ್ಯಾರೀಸ್ ಔಟ್ ಇನ್ವೆಸ್ಟಿಗೇಷನ್. ದಟ್ ಈಸ್ ದಿ ಮೇನ್ ಪರ್ಪಸ್ ಆಫ್ ಇಟ್, ರೈಟ್? ದೇ ಕ್ಯಾರಿ ಔಟ್ ಇನ್ವೆಸ್ಟಿಗೇಷನ್ಸ್. Next, they also send periodical reports to the government and any other functions which has been entrusted to them by the central government will be carried out. Is Section 15. What does Section 15 talk about? It talks about the penalty for contravention. ಅಂದರೆ ಎಲ್ಲೋ ಒಂದು ಕಡೆ ತಪ್ಪು ನಡೆದಿದೆ ಅಂತ ನಮಗೆ ಗೊತ್ತಾದಾಗ ನಾವು ಅವರಿಗೆ ಪೆನಾಲ್ಟಿ ಅಥವಾ ಫೈನನ್ನು ಹಾಕಬೇಕಾಗತ್ತೆ. ಏನು ಪೆನಾಲ್ಟಿ? 5 years ಇಂಪ್ರಿಸನ್ಮೆಂಟ್ ಜೈಲು, ಅಥವಾ 1 ಲಕ್ಷ ಫೈನು, ಅಥವಾ 2. ಸಪೋಸ್ ಇನ್ನೂ ಅವರು ಇಷ್ಟು ಶಿಕ್ಷೆ ಆದ್ರೂ ಮತ್ತೆ ತಪ್ಪು ಮಾಡ್ತಿದ್ದಾರೆ ಅಂದಾಗ ಪ್ಲಸ್ 1 ಲಕ್ಷ ಫೈನು. ಮತ್ತೂ ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಪ್ರತಿ ದಿನಕ್ಕೆ 5,000 ರೂಪಾಯಿ ಹಾಗೆ ಫೈನನ್ನು ಅವರು ಹಾಕ್ತಾರೆ. ಸೆಕ್ಷನ್ 16 ಆ್ಯಂಡ್ 17. ಸೆಕ್ಷನ್ 16 ಟಾಕ್ಸ್ ಅಬೌಟ್ ಯಾವುದಾದರೂ ಅಫೆನ್ಸಸ್ಸು ಕಂಪನೀಸಲ್ಲಿ, ಪ್ರೈವೇಟ್ ಕಂಪನೀಸಲ್ಲಿ ಆದಾಗ ಅಂಡರ್ ಸೆಕ್ಷನ್ 16 ನಾವು ಅದನ್ನು ಡೀಲ್ ಮಾಡಬೇಕಾಗತ್ತೆ. ಇದೇ ರೀತಿ ತಪ್ಪುಗಳು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ನಡೆದಾಗ ಅದನ್ನು ನಾವು ಸೆಕ್ಷನ್ 17ಅಲ್ಲಿ ನೋಡಬೇಕಾಗತ್ತೆ. ಆ್ಯಂಡ್ ದ ಲಾಸ್ಟ್ ಟಾಪಿಕ್ ಈಸ್ ವಾಟ್? ಇಕೋಮಾರ್ಕ್. ಏನು ಇಕೋಮಾರ್ಕ್ ಅಂದರೆ? ಇಕೋಮಾರ್ಕ್ ಈಸ್ ನಥಿಂಗ್ ಬಟ್ ಎ ಲೇಬಲ್, ಒಂದು ಲೇಬಲ್. ಇಕೋಮಾರ್ಕ್ ಲೇಬಲನ್ನು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗೆ ಕೊಟ್ಟಿದ್ದಾರೆ. ಅಂದರೆ ಈ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸು ಈಕೋ ಫ್ರೆಂಡ್ಲಿ,
ಈ ಪ್ರಾಡಕ್ಟ್ಸನ್ನ ನಾವು ತಯಾರು ಮಾಡುವ ಪ್ರಾಸೆಸ್ಸಲ್ಲೇ ಆಗಲಿ ಅಥವಾ ಆಲ್ ದಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ವಿಚ್ ಹ್ಯಾವ್ ಕಮ್ ಅಪ್ in manufacturing this product have been eco-friendly. They have not affected the environment in a negative way ಅಂತ ಒಂದು 15 ಪ್ರಾಡಕ್ಟ್ಸನ್ನು ಗೌರ್ಮೆಂಟ್ ಐಡೆಂಟಿಫೈ ಮಾಡಿ ಅದಕ್ಕೆ ಈಕೋ ಮಾರ್ಕ್ ಲೇಬಲನ್ನು ಕೊಟ್ಟಿದೆ. ನಾಟ್ ಓನ್ಲಿ ಮ್ಯಾನುಫ್ಯಾಕ್ಚರಿಂಗ್, ಆಲ್ಸೋ ಇಟ್ಸ್ ಪ್ಯಾಕೇಜಿಂಗ್ ಮೆಟೀರಿಯಲ್. ಅದಕ್ಕೆ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ನಾವು ಯೂಸ್ ಮಾಡ್ತೀವಲ್ವ, ದೋಸ್ ಆರ್ ರೀಸೈಕ್ಲಬಲ್, ರೀಯೂಸಬಲ್ ಆ್ಯಂಡ್ ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸಿಂದ ಅದನ್ನು ಮಾಡಿದ್ದೀವಿ. ಸೊ ಹೀಗಾಗಿ ಈ ಪ್ರಾಡಕ್ಟ್ ತಯಾರಿಸೋದ್ರಲ್ಲೂ ಅಲ್ಲದೆ ಅದನ್ನು ಪ್ಯಾಕಿಂಗ್ ಮಾಡಿ ಮತ್ತು ನಾವು ಅದನ್ನು ಬಿಸಾಡ್ತೀವಲ್ಲ, ಅಲ್ಲಿವರೆಗೂ ಯಾವುದೇ ರೀತಿ ಎನ್ವಿರಾನ್ಮೆಂಟಿಗೆ ಹಾನಿ ಆಗದೇ ಇರೋ ಹಾಗೆ ಇದನ್ನು ತಯಾರಿಸಿದ್ದೀವಿ ಅಂತ 15 ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗೆ ಗೌರ್ಮೆಂಟು ಈಕೋ ಮಾರ್ಕ್ ಲೇಬಲನ್ನು ಕೊಟ್ಟಿದೆ. ಸೊ ದಿಸ್ ಈಸ್ ಅಬೌಟ್ ಯೋರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1986. Hope you all have understood. Thank you.